ಅವನಿಗೆ ಏನಾದ್ರೂ ಒಂದು ಆಯ್ತದ ನಮ್ಮ ಹತ್ರ ಎಲ್ಲ ಏನಕ್ಕೆ ನೀನ್ ಕೇಳ್ಬಾರ್ದು ಹಾಗಂತ ಹೇಳ್ತಾ ಇದ್ರು ಮೇಡಮ್. ಆವಾಗ ಚಿನ್ನಯ್ಯ ಅವರು ತಿಮ್ರೋಡಿ ಮನೆಯಲ್ಲೇ ಇದ್ರ? ಮನೆಯಲ್ಲೇ ಎಷ್ಟು ದಿನ ಇದ್ರು ತಿಮ್ರೋಡಿ ಅವ್ರ ಮನೆಯಲ್ಲಿ? ಅದೇ ಮೇಡಮ್, ಇವರು ಇಲ್ಲಿಂದ ನಾನು ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋದವ್ರು ಮೇಡಮ್. ಒಂದ್ ವಾರ ಎಲ್ಲ ನನ್ನ ಹತ್ರ ಕೆಲಸದಲ್ಲಿ ಇದ್ದೀನಿ ಅಂತ ಮಾತಾಡ್ತಾ ಇದ್ರು ಮೇಡಮ್. ಕೆಲಸದಲ್ಲಿ ಇದ್ದೀನಿ ಆಗಂತೆ ಮಾತಾಡ್ತಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಆವಾಗ ಅವ್ರ ಮೊಬೈಲ್ ಇತ್ತು. ಆಮೇಲೆ ಒಂದು ವಾರ ಕಳೆದ ಮೇಲೆ ಅವ್ರ ಮೊಬೈಲ್ ಕಿತ್ತಾಕ್ಬಿಟ್ರಂತೆ, ಬೀಸಾಕ್ಬಿಟ್ರ ಏನಂತ ಹೇಳಿದ್ರು ಮೇಡಮ್. ಯಾರು ಬೀಸ? ತಿಮ್ಮಾರೆಡ್ಡಿಯ ಗ್ರೀಸ್ ಮಠನ ಏನೋ ಕಿತ್ಕೊಂಡ್ರಂತೆ. ಚಿನ್ನಯ್ಯ ಅವ್ರ ಮೊಬೈಲ್ ಅನ್ನ ಅವ್ರು ಕಿತ್ಕೊಂಡ್ಬಿಟ್ಟಿದ್ರು. ಸೊ ನಿಮ್ಗೆ ಮತ್ತೆ ಅವ್ರ ಜೊತೆ ಫೋನ್ ಅಲ್ಲಿ ಮಾತಾಡಕ್ ಆಗ್ತಿರ್ಲಿಲ್ಲ? ಮತ್ತೆ ಅದೇ ಮೇಡಮ್, ವಕೀಲ ಅವ್ರ ಜೊತೆಲಿ ಮಾತಾಡಿದ್ರು, ಲಾಯರ್ ಜೊತೆಲಿ. ಮತ್ತೆ ಯಾರು ಕಾರ್ ಓಡಿಸೋರು ಆಗಂತ ಯಾರವ್ರ ಜೊತೆಲಿ ಡೈಲಿ ಒಂದ್ ಫೋನ್, ಏನ್ ಚೆನ್ನಾಗಿದ್ದೀರಾ ಏನಿಲ್ಲ, ಟಿವಿನಲ್ಲಿ ನೋಡ್ಕೊಂಡು ಏನಾದ್ರು ಗಾಬರಿ ಪಡ್ಬೇಡ ಹಾಗಂತ ಮಾತಾಡ್ತಾ ಇದ್ರು. ಚೆನ್ನಾಗೆ ಮಾತಾಡ್ತಾ ಇದ್ರು ಮೇಡಮ್. ಆದ್ರೆ ಒಂದು ಮಾತು ಅವ್ರು ನನ್ನ ಹತ್ರ ಹಿಂಗೆಲ್ಲ ಇದ್ದದಂತ ಹೇಳಿದ್ರು, ನಾನು ಏನು ಮಾಡಕ್ ಆಗೋದಿಲ್ಲ ಮೇಡಮ್. ನನಗ ಅಲ್ಲಿ ಯಾರು ಗೊತ್ತಿಲ್ಲ ಮೇಡಮ್. ಅದರಿಂದನೇ ಅವ್ರು ಯಾವ್ದು ನನ್ನ ಹತ್ರ ಹೇಳ್ತಾ ಇರ್ಲಿಲ್ಲ ಮೇಡಮ್. ಚೆನ್ನಾಗಿದ್ದೀನಿ ಬರ್ತೀನಿ ಅಷ್ಟೇ. ಆದ್ರೆ ನನಗೆ ಏನಾದ್ರು ಆದ್ರೂ ನಾನ್ ಸತ್ತು ಹೋಗಿ ನಾನು ಏನೋ ಅಲ್ಲಿ ಬಂದ್ರೆ ನೀನ್ ಈಸ್ಕೋ, ಇಲ್ಲಂದ್ರೆ ನೀನ್ ಬರ್ಬಾರ್ದು. ಅದೇ ಮಾತು ತುಂಬಾ ಟೈಮ್ ಹೇಳಿದ್ದಾರೆ ಮೇಡಮ್, ತುಂಬಾ ಟೈಮ್ ಹೇಳಿದ್ದಾರೆ. ನನ್ ಏನ ಬಂದ್ರೆ ಮಾತ್ರ ಇಸ್ಕೋ, ಇಲ್ಲಂದ್ರೆ ನೀನ್ ಇಲ್ಲಿ ಬರ್ಬಾರ್ದು, ಏನಾದ್ರು ಮಾಡ್ತಾರ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಇವಾಗ್ಲೂ ಹೋದ ಟೈಮ್ ಅವ್ರ ಹಂಗೆ ತುಂಬಾ ಜನ ಅವ್ರ ಹತ್ರ ಹೇಳಿದ್ದಾರೆ ಮೇಡಮ್. ನನಗೆ ಜೀವನನೇ ನನಗೆ ಹೋಯ್ತು, ನನ್ ಮುಖ ಎಲ್ಲಿ ತೋರ್ಸಕ್ ಆಗೋದಿಲ್ಲ, ನನ್ಗೆ ಯಾರು ಕೆಲ್ಸನೂ ಕೊಡಲ್ಲ, ಅದ್ರಿಂದ ನಾನೇ ಸತ್ತೋಯ್ತೀನಿ, ನನಗೆ ಈ ಜೀವನನೇ ಬೇಡ, ನನಗೆ ಹಿಂಗೆಲ್ಲ ಮಾಡ್ತಾರಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಮೇಡಮ್. ಒಬ್ಬೊಬ್ರು ಹೋಗಿ ನೋಡ್ಕೊಂಡು ಬರುವವ್ರು ಹೇಳೋದ್ರಿಂದ ನನಗೆ ತುಂಬಾ ಆದ್ರೆ ನಮ್ಮ ಯಜಮಾನ್ರಲ್ಲಿ ಜೈಲಲ್ಲಿ ಇದ್ದಾರೆ ಮೇಡಮ್. ಇವ್ರು ಬುರುಡ ಎತ್ಕೊಂಡ್ ಬಂದು ಎಲ್ಲ ಇವರೇ ಆ ಕಡೆ ಈ ಕಡೆ ಎಲ್ಲ ಮಾಡಿದ್ದಾರೆ ಮೇಡಮ್. ಎಲ್ಲಿ ಡೆಲ್ಲಿ, ಬೆಂಗಳೂರು, ಕೇರಳ ಅದೆಲ್ಲ ಅದೇ ಮೇಡಮ್. ಟಿವಿನಲ್ಲಿ ನೋಡ್ತಾ ಇದ್ದೆ ಮೇಡಮ್. ನಿಮಗ್ ಗೊತ್ತಿಲ್ಲ ಅವ್ರು ಡೆಲ್ಲಿಗೆ ಹೋಗಿದ್ದೆಲ್ಲ ಗೊತ್ತಿಲ್ಲ? ಕೇರಳಕ್ಕೂ ಹೋಗಿದ್ರಾ? ಅದೇ ಹೇಳ್ತಾ ಇದ್ದಾರೆ ಮೇಡಮ್, ಹೋಗಿದ್ದಾರಂತ. ಅದು ಹೋಗುವಾಗ ಕರ್ಕೊಂಡು ಹೋಗಿದ್ದವ್ರನ್ನ ಗ್ರೀಸ್ ಮಠನ ಕರ್ಕೊಂಡು ಹೋಗಿದ್ದೆ. ಜನ ಹೋಗಿದ್ರು ಅದು ಗೊತ್ತಿಲ್ಲ ಮೇಡಮ್. ನಿಮ್ಗೆ ಹೇಳಿಲ್ವಾ ನಾನು ಯಾರ್ಯಾರ ಜೊತೆ ಹೋಗ್ತಿದ್ದೀನಿ? ಇಲ್ಲ ಮೇಡಮ್, ಅದೆಲ್ಲ ಏನು ಹೇಳಿಲ್ಲ ಮೇಡಮ್, ನನ್ನ ಹತ್ರ ಏನು ಇಲ್ಲ. ನಾನು ಇವಾಗ ಟಿವಿನಲ್ಲಿ ನೋಡ್ಕೊಂಡೆ ನನ್ಗೆ ಗೊತ್ತಾಯ್ತು ಮೇಡಮ್. ಅದು ಇಷ್ಟು ಕೆಲಸ ಮಾಡ್ತಾ ಇರೋದು ಗ್ರೀಸ್ ಮಠನೇ ಮೇಡಮ್. ಗಿರೀಶ್ ಮಠನೇ ಇಷ್ಟು ಕೆಲಸ. ಗಿರೀಶ್ ಮಠನ ಜೊತೆ ಮಾತಾಡಿದ್ರ ಯಾವಾಗಾದ್ರೂ? ಅದೇ ಫೋನ್ ಅಲ್ಲಿ ಮಾತಾಡಿದ್ದೆ. ಎದುರಿಗೆ ಮಾತಾಡಿಲ್ವಾ? ಇಲ್ಲ, ಎದುರಿಗೆ. ನೋಡಿ ಮನೆಗೆ ಹೋದಾಗ ಗಿರೀಶ್ ಮಠನ ಸಿಗ್ಲಿಲ್ವಾ ನಿಮ್ಗೆ? ಇದ್ರೆ ಏನೋ ನನಗೆ ಗೊತ್ತಿಲ್ಲ ಮೇಡಮ್. ತುಂಬಾ ಜನ ಇದ್ರು ಮೇಡಮ್. ಅವ್ರ ವಿಠಲ್ ಗೌಡನು ಇದ್ರು? ವಿಠಲ್ ಗೌಡ ಅವನೇ ಕರ್ಕೊಂಡು ಹೋಗಿದ್ದ ಮೇಡಮ್. ಏನಂತ ಹೇಳಿ ಕರ್ಕೊಂಡು ಹೋದ್ರು ಅವರು? ಕೆಲಸ ಉಂಟು ಅಂತ ಹೇಳಿ ಕೆಲಸ ಉಂಟು ಅಂತ ಕರ್ಕೊಂಡು ಹೋಗಿ ಚಿನ್ನಯ್ಯ ಅವ್ರನ್ನ ಬುರುಡೆ ತಕ್ಕೊಟ್ಟಿ ಹೆಂಗೆ ಪ್ಲಾನ್ ಮಾಡಿದ್ರು ಅವರು? ಅವರು ಇನ್ನೊಂದು ಮಾತು ಮಾತಾಡ್ತಾರಲ್ಲ ಮೇಡಮ್, ಅಲ್ಲಿ ತುಳುವ ಏನು ಅಂತ ಹೇಳ್ತಾರಲ್ಲ ಮೇಡಮ್, ಆ ತುಳುವೆಲ್ಲ ನಮಗ್ ಗೊತ್ತಿಲ್ಲ ಮೇಡಮ್. ನಿಮ್ ಯಜಮಾನ್ರಿ ತುಳು ಬರುತ್ತಾ ಚಿನ್ನಯ್ಯ ಅವರಿಗೆ? ಅವ್ರು ಸ್ವಲ್ಪ ಮಾತಾಡ್ತಾರೆ, ಇವಾಗ ಮಾತಾಡ್ತಾರೆ ಗೊತ್ತಿಲ್ಲ ಮೇಡಮ್. ಅಲ್ಲಿ ಇರುವಾಗ ಮಾತಾಡ್ತಾ ಇದ್ರು. ತುಳುಲೇ ಮಾತಾಡ್ತಿದ್ರ ಅವ್ರ ಜೊತೆ? ಸ್ವಲ್ಪ ಮ್ಯಾನೇಜರ್ ಹತ್ರ ಮಾತಾಡ್ತಾ ಇದ್ರು ಮೇಡಮ್. ಅಲ್ಲಿ ಹೋಗುವಾಗ ತಿಮ್ಮಾರೆಡ್ಡಿಯು ಇವನು ಸೌಜನ್ಯ ಅವ್ರ ಮಾಮ ಮಾತಾಡ್ತಾ ಇದ್ರು, ವಿಠಲ್ ಗೌಡ ಮಾತಾಡ್ತಾ ಇದ್ರು. ಅದು ಏನ್ ಮಾತಾಡ್ತಾರಂತ ಗೊತ್ತಿಲ್ಲ ಮೇಡಮ್, ನನಗೆ ಗೊತ್ತಿಲ್ಲ. ಈಗ ಬುರುಡೆ ತಕೊಂಡು ಈ ತರ ಕತೆ ಕಟ್ಟು, ಇದನ್ನ ನಾನೇ ತೆಗ್ದಿದ್ದು, ಅಲ್ಲಿ ನಾನು ಹೆಣ ಊರ್ಸಿದೀನಿ ಅಂತ, ಇದನ್ನೆಲ್ಲ ಚಿನ್ನಯ್ಯ ಅವ್ರಿಗೆ ಹೇಳ್ಕೊಟ್ಟಿದ್ಯಾರು? ಇದೆಲ್ಲ ಅವರೇ ಮೇಡಮ್. ಗ್ರೀಸ್ ಮಠನ, ತಿಮ್ಮಾರೆಡ್ಡಿ, ವಿಠ್ಠಲ, ಈ ಕುಸುಮಾವತಿ ಅದ್ರಲ್ಲಿ ಇದ್ದಾರೆ ಮೇಡಮ್. ಕುಸುಮಾವತಿ ಯಾವಾಗ ನೋಡಿದ್ರು ಅವ್ರ ಮನೇಲೇ ಇರೋದಂತೆ, ತಿಮ್ಮಾರೆಡ್ಡಿ ಅವ್ರ ಮನೇಲೇ ಇರೋದು. ಅದು ಒಬ್ರು ಹೋಗಿದ್ದಾರೆ ಮೇಡಮ್, ಅಲ್ಲಿ ಭೇಟಿ ಅವ್ರನ್ನು ಕರ್ಕೊಂಡು ಹೋಗಿ ಮಾಡಿದ್ದಾರೆ. ಅವ್ರ ಹೆಸರೆಲ್ಲ ನಾನು ಹೇಳಲ್ಲ ಮೇಡಮ್. ಅವ್ರ ಜೊತೆಲಿ ಇವರೇ ಕುಸುಮಾವತಿ ಬಂದು ಹಿಂಗೆಲ್ಲ ಹೇಳ್ಬೇಕು, ನೀನು ಈ ತರವಂಗೆಲ್ಲ ಹೇಳ್ಬೇಕು, ಆವಾಗಲೇ ನಿನ್ನ ತಮ್ಮ ಜೀವನದಾಗ ಬರ್ತಾನೆ, ಇಲ್ಲದನ್ನ ಅವನಿಗೆ ಏನಾದ್ರು ಆಯ್ತದ ಹಾಗಂತ ಹೇಳಿದ್ದಾರೆ ಮೇಡಮ್. ಹೇಳಿದ್ದಾರೆ ಅವನಿಗೆ ಏನಾದ್ರು ಒಂದು ಆಯ್ತದ, ನಮ್ಮ ಹತ್ರ ಎಲ್ಲ ಏನಕ್ಕೆ ನೀನ್ ಕೇಳ್ಬಾರ್ದು ಹಾಗಂತ ಹೇಳ್ತಾ ಇದ್ರು ಮೇಡಮ್. ಆವಾಗ ಚಿನ್ನಯ್ಯ ಅವರು ತಿಮ್ರೋಡಿ ಮನೆಯಲ್ಲೇ ಇದ್ರ? ಮನೆಯಲ್ಲೇ. ಎಷ್ಟು ದಿನ ಇದ್ರು ತಿಮ್ರೋಡಿ ಅವ್ರ ಮನೆಯಲ್ಲಿ? ಅದೇ ಮೇಡಮ್, ಇವರು ಇಲ್ಲಿಂದ ನಾನು ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋದವ್ರು ಮೇಡಮ್. ಒಂದ್ ವಾರ ಎಲ್ಲ ನನ್ನ ಹತ್ರ ಕೆಲಸದಲ್ಲಿ ಇದ್ದೀನಿ ಅಂತ ಮಾತಾಡ್ತಾ ಇದ್ರು ಮೇಡಮ್. ಕೆಲಸದಲ್ಲಿ ಇದ್ದೀನಿ ಆಗಂತ ಮಾತಾಡ್ತಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಆವಾಗ ಅವ್ರ ಮೊಬೈಲ್ ಇತ್ತು. ಆಮೇಲೆ ಒಂದು ವಾರ ಕಳೆದ ಮೇಲೆ ಅವ್ರ ಮೊಬೈಲ್ ಕಿತ್ತಾಕ್ಬಿಟ್ರಂತೆ, ಬೀಸಾಕ್ಬಿಟ್ರ ಏನಂತ ಹೇಳಿದ್ರು ಮೇಡಮ್. ಯಾರು ಬೀಸ? ತಿಮ್ಮಾರೆಡ್ಡಿಯ ಗ್ರೀಸ್ ಮಠನ ಏನೋ ಕಿತ್ಕೊಂಡ್ರಂತೆ. ಚಿನ್ನಯ್ಯ ಅವ್ರ ಮೊಬೈಲ್ ಅನ್ನ ಅವ್ರು ಕಿತ್ಕೊಂಡ್ಬಿಟ್ಟಿದ್ರು. ನಿಮ್ಗೆ ಮತ್ತೆ ಅವ್ರ ಜೊತೆ ಫೋನ್ ಅಲ್ಲಿ ಮಾತಾಡಕ್ ಆಗ್ತಿರ್ಲಿಲ್ಲ? ಮತ್ತೆ ಅದೇ ಮೇಡಮ್, ವಕೀಲ ಅವ್ರ ಜೊತೆಲಿ ಮಾತಾಡಿದ್ರು, ಲಾಯರ್ ಜೊತೆಲಿ. ಮತ್ತೆ ಯಾರು ಕಾರ್ ಓಡಿಸೋರು ಆಗಂತ ಯಾರವ್ರ ಜೊತೆಲಿ
ಡೈಲಿ ಒಂದ್ ಫೋನು ಏನ್ ಚೆನ್ನಾಗಿದ್ದೀರಾ ಏನಿಲ್ಲ ಟಿವಿನಲ್ಲಿ ನೋಡ್ಕೊಂಡು ಏನಾದ್ರು ಗಾಬರಿ ಗೀಬ್ರಿ ಪಡ್ಬೇಡ ಹಾಗಂತ ಮಾತಾಡ್ತಾ ಇದ್ರು, ಚೆನ್ನಾಗೆ ಮಾತಾಡ್ತಾ ಇದ್ರು ಮೇಡಮ್. ಆದ್ರೆ ಒಂದು ಮಾತು ಅವ್ರು ನನ್ನ ಹತ್ರ ಹಿಂಗೆಲ್ಲ ಇದ್ದಾರೆ ಅಂತ ಹೇಳಿದ್ರು ನಾನು ಏನು ಮಾಡಕ್ ಆಗೋದಿಲ್ಲ ಮೇಡಮ್. ನನಗ ಅಲ್ಲಿ ಯಾರು ಗೊತ್ತಿಲ್ಲ ಮೇಡಮ್. ಅದರಿಂದನೇ ಅವ್ರು ಯಾವ್ದು ನನ್ನ ಹತ್ರ ಹೇಳ್ತಾ ಇರ್ಲಿಲ್ಲ ಮೇಡಮ್. ಚೆನ್ನಾಗಿದ್ದೀನಿ ಬರ್ತೀನಿ ಅಷ್ಟೇ. ಆದ್ರೆ ನನಗೆ ಏನಾದ್ರು ಆದ್ರೂ ನಾನ್ ಸತ್ತು ಹೋಗಿ ನಾನು ಏನ ಅಲ್ಲಿ ಬಂದ್ರೆ ನೀನ್ ಇಸ್ಕೋ, ಇಲ್ಲಂದ್ರೆ ನೀನ್ ಬರ್ಬಾರ್ದು. ಅದೇ ಮಾತು ತುಂಬಾ ಟೈಮ್ ಹೇಳಿದ್ದಾರೆ ಮೇಡಮ್, ತುಂಬಾ ಟೈಮ್ ಹೇಳಿದ್ದಾರೆ. ನನ್ ಏನ ಬಂದ್ರೆ ಮಾತ್ರ ಇಸ್ಕೋ, ಇಲ್ಲಂದ್ರೆ ನೀನ್ ಇಲ್ಲಿ ಬರ್ಬಾರ್ದು, ಏನಾದ್ರು ಮಾಡ್ತಾರ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಇವಾಗ್ಲೂ ಒಂದೊಂದು ಟೈಮ್ ಅವ್ರ ಹಂಗೆ ತುಂಬಾ ಜನ ಅವ್ರ ಹತ್ರ ಹೇಳಿದ್ದಾರೆ ಮೇಡಮ್. ನನಗೆ ಜೀವನನೇ ನನಗೆ ಹೋಯ್ತು, ನನ್ ಮುಖ ಎಲ್ಲಿ ತೋರ್ಸಕ್ ಆಗೋದಿಲ್ಲ, ನನ್ಗೆ ಯಾರು ಕೆಲ್ಸನೂ ಕೊಡಲ್ಲ, ಅದ್ರಿಂದ ನಾನೇ ಸತ್ತೋಯ್ತೀನಿ, ನನಗೆ ಈ ಜೀವನನೇ ಬೇಡ, ನನಗೆ ಹಿಂಗೆಲ್ಲ ಮಾಡ್ತಾರಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಮೇಡಮ್. ಒಬ್ಬೊಬ್ರು ಹೋಗಿ ನೋಡ್ಕೊಂಡು ಬರುವವ್ರು ಹೇಳೋದ್ರಿಂದ ನನಗೆ ತುಂಬಾ ಆದ್ರೆ ನಮ್ಮ ಯಜಮಾನ್ರಲ್ಲಿ ಜೈಲಲ್ಲಿ ಇದ್ದಾರೆ ಮೇಡಮ್. ಇವ್ರು ಬುರುಡೆ ಎತ್ಕೊಂಡ್ ಬಂದು ಎಲ್ಲ ಇವರೇ ಆ ಕಡೆ ಈ ಕಡೆ ಎಲ್ಲ ಮಾಡಿದ್ದಾರೆ ಮೇಡಮ್. ಎಲ್ಲಿ ಡೆಲ್ಲಿ, ಬೆಂಗಳೂರು, ಡೆಲ್ಲಿಗೆ ಯಾವಾಗ ಹೋಗಿದ್ರು? ಕೇರಳ ಅದೆಲ್ಲ ಅದೇ ಮೇಡಮ್, ಟಿವಿನಲ್ಲಿ ನೋಡ್ತಾ ಇದ್ದೆ ಮೇಡಮ್. ನಿಮಗ್ ಗೊತ್ತಿಲ್ಲ ಅವ್ರು ಡೆಲ್ಲಿಗೆ ಹೋಗಿದ್ದೆಲ್ಲ ಗೊತ್ತಿಲ್ಲ? ಕೇರಳಗೂ ಹೋಗಿದ್ರಾ? ಅದೇ ಹೇಳ್ತಾ ಇದ್ದಾರೆ ಮೇಡಮ್ ಹೋಗಿದ್ದಾರಂತ. ಅದು ಹೋಗುವಾಗ ಕರ್ಕೊಂಡು ಹೋಗಿದ್ದವ್ರನ್ನ ಗ್ರೀಸ್ ಮಟ್ಟನ ಕರ್ಕೊಂಡು ಹೋಗಿದ್ದೆ. ಎಷ್ಟ್ ಜನ ಹೋಗಿದ್ರು ಅದು ಗೊತ್ತಿಲ್ಲ ಮೇಡಮ್. ಅದ್ ನಿಮ್ಗೆ ಹೇಳಿಲ್ವಾ ನಾನು ಯಾರ್ಯಾರ ಜೊತೆ ಹೋಗ್ತಿದ್ದೀನಿ? ಇಲ್ಲ ಮೇಡಮ್, ಅದೆಲ್ಲ ಏನು ಹೇಳಿಲ್ಲ ಮೇಡಮ್, ನನ್ನ ಹತ್ರ ಏನು ಇಲ್ಲ. ನಾನು ಇವಾಗ ಟಿವಿನಲ್ಲಿ ನೋಡ್ಕೊಂಡೆ ನನ್ಗೆ ಗೊತ್ತಾಯ್ತು ಮೇಡಮ್. ಅದಿಷ್ಟು ಕೆಲಸ ಮಾಡ್ತಾ ಇರೋದು ಗ್ರೀಸ್ ಮಟ್ಟನೇ ಮೇಡಮ್. ಗಿರೀಶ್ ಮಟ್ಟನೇ ಎಷ್ಟು ಕೆಲಸ ಮಟ್ಟಣ್ಣನ ಜೊತೆ ಮಾತಾಡಿದ್ರ ಯಾವಾಗಾದ್ರೂ? ಅದೇ ಫೋನ್ ಅಲ್ಲಿ ಮಾತಾಡಿದ್ದೆ. ಎದುರಿಗೆ ಮಾತಾಡಿಲ್ವಾ? ಇಲ್ಲ, ಎದುರಿಗೆ ನೋಡಿ ಮನೆಗೆ ಹೋದಾಗ ಗಿರೀಶ್ ಮಟ್ಟಣ್ಣ ಸಿಗ್ಲಿಲ್ವಾ ನಿಮ್ಗೆ? ಇದ್ರೆ ಏನೋ ನನಗೆ ಗೊತ್ತಿಲ್ಲ ಮೇಡಮ್. ತುಂಬಾ ಜನ ಇದ್ರು ಮೇಡಮ್. ವಿಠಲ್ಗೌಡನು ಇದ್ರು? ವಿಠಲ್ ಗೌಡ ಅವನೇ ಕರ್ಕೊಂಡು ಹೋಗಿದ್ದ ಮೇಡಮ್. ಏನಂತ ಹೇಳಿ ಕರ್ಕೊಂಡು ಹೋದ್ರು ಅವರು? ಕೆಲಸ ಉಂಟು ಅಂತ ಹೇಳಿ ಕೆಲಸ ಉಂಟು ಅಂತ ಕರ್ಕೊಂಡು ಹೋಗಿ ಚಿನ್ನಯ್ಯ ಅವ್ರನ್ನ ಬುರುಡೆ ತಕ್ಕೊಟ್ಟಿ ಹೇಗೆ ಹಂಗ್ ಪ್ಲಾನ್ ಮಾಡಿದ್ರು ಅವರು? ಅವರು ಇನ್ನೊಂದು ಮಾತು ಮಾತಾಡ್ತಾರಲ್ಲ ಮೇಡಮ್, ಅಲ್ಲಿ ತುಳುವೆ ಏನು ಅಂತ ಹೇಳ್ತಾರಲ್ಲ ಮೇಡಮ್, ಆ ತುಳುವೆಲ್ಲ ನಮಗ್ ಗೊತ್ತಿಲ್ಲ ಮೇಡಮ್. ನಿಮ್ ಯಜಮಾನ್ರ ತುಳು ಬರುತ್ತಾ ಚಿನ್ನಯ್ಯ ಅವರಿಗೆ? ಅವ್ರು ಸ್ವಲ್ಪ ಮಾತಾಡ್ತಾರೆ, ನೀವಾಗ ಮಾತಾಡ್ತಾರೆ ಗೊತ್ತಿಲ್ಲ ಮೇಡಮ್. ಅಲ್ಲಿ ಇರುವಾಗ ಮಾತಾಡ್ತಾ ಇದ್ರು. ತುಳುಲೆ ಮಾತಾಡ್ತಿದ್ರ ಅವ್ರ ಜೊತೆ? ಸ್ವಲ್ಪ ಮ್ಯಾನೇಜರ್ ಹತ್ರ ಮಾತಾಡ್ತಾ ಇದ್ರು ಮೇಡಮ್. ಅಲ್ಲಿ ಹೋಗುವಾಗ ತಿಮ್ಮಾರೆಡ್ಡಿಯು ಇವನು ಸೌಜನ್ಯ ಅವ್ರ ಮಾಮ ಮಾತಾಡ್ತಾ ಇದ್ರು, ವಿಠಲ್ ಗೌಡ ಮಾತಾಡ್ತಾ ಇದ್ರು. ಅದು ಏನ್ ಮಾತಾಡ್ತಾರಂತ ಗೊತ್ತಿಲ್ಲ ಮೇಡಮ್, ನನಗ್ ಗೊತ್ತಿಲ್ಲ. ಈಗ ಬುರುಡೆ ತಕೊಂಡು ಈ ತರ ಕತೆ ಕಟ್ಟು, ಇದನ್ನ ನಾನೇ ತೆಗ್ದಿದ್ದು, ಅಲ್ಲಿ ನಾನು ಹೆಣ ಊರ್ಸಿದೀನಿ ಅಂತ, ಇದನ್ನೆಲ್ಲ ಚಿನ್ನಯ್ಯ ಅವ್ರಿಗೆ ಹೇಳ್ಕೊಟ್ಟಿದ್ಯಾರು? ಇದೆಲ್ಲ ಅವ್ರೇ ಮೇಡಮ್. ಗ್ರೀಸ್ ಮಟ್ಟಣ್ಣ, ತಿಮ್ಮಾರೆಡ್ಡಿ, ವಿಠ್ಠಲ, ಈ ಕುಸುಮಾವತಿ ಅದ್ರಲ್ಲಿ ಇದ್ದಾರೆ ಮೇಡಮ್. ಕುಸುಮಾವತಿ ಯಾವಾಗ ನೋಡಿದ್ರು ಅವ್ರ ಮನೇಲೆ ಇರೋದಂತೆ, ತಿಮ್ಮಾರೆಡ್ಡಿ ಅವ್ರ ಮನೇಲೆ ಇರೋದು. ಅದು ಒಬ್ರು ಹೋಗಿದ್ದಾರೆ ಮೇಡಮ್, ಅಲ್ಲಿ ಪೇಟಿ ಅವ್ರನ್ನು ಕರ್ಕೊಂಡು ಹೋಗಿ ಮಾಡಿದ್ದಾರೆ. ಅವ್ರ ಹೆಸರೆಲ್ಲ ನಾನು ಹೇಳಲ್ಲ ಮೇಡಮ್. ಅವ್ರ ಜೊತೆಲಿ ಇವರೇ ಕುಸುಮಾವತಿ ಬಂದು ಹಿಂಗೆಲ್ಲ ಹೇಳ್ಬೇಕು, ನೀನು ಈ ತರವಂಗೆಲ್ಲ ಹೇಳ್ಬೇಕು, ಆವಾಗಲೇ ನೀನು ತಮ್ಮ ಜೀವನದಾಗ ಬರ್ತಾನೆ, ಇಲ್ಲದನ್ನ ಅವ್ನಿಗೆ ಏನಾದ್ರು ಆಯ್ತದ ಹಾಗಂತ ಹೇಳಿದ್ದಾರೆ ಮೇಡಮ್. ಹೇಳಿದ್ದಾರೆ.